ಇಷ್ಟು ಹೇಳಿದ್ಮೇಲೆ ಇಂಥ ಸ್ಥಿತಿಯಲ್ಲಿ ಮಕ್ಕಳು ಒಬ್ಬ ಈಗ ಬರ್ತಾಯಿದ್ದಾನೆ ಕಾಲೇಜಿಂದ, ಇವನು 9th ಸ್ಟ್ಯಾಂಡರ್ಡ್. ಇದನ್ನು ಮೊನ್ನೆ ಬರ್ಡೇಗೆ ಹೋದಾಗ ಹೇಳಿದೆ. ಬರ್ಡೇಗೆ ನಾನು ಪ್ರತಿ ವರ್ಷ ಹೋಗ್ತೀನಿ. ಹೋದಾಗ ಹೇಳಿದ್ರು ಅವರು, ಇಷ್ಟು ಲಕ್ಷಾಂತರ ಜನ ಮುಂದೆ ದರ್ಶನ್ ಅವರು ಓಪನ್ ಆಗಿ ಹೇಳಿದ್ರು, ಗುರುಗಳು ಹೇಗಿದ್ದೀರಿ? ಸ್ವಲ್ಪ ವೀಕ್ ಆಗಿದ್ದೇನೆ, ಈ ಥರ ಸ್ವಲ್ಪ ಕಮ್ಮಿ ಆಗಿದೆ, ನಾನು ಇರ್ತೀನಿ, ಎದುರುಬೇಡಿ, ಏನಾದರೂ ಮಕ್ಕಳದ್ದು ಏನಾಗಲಿ ಒಂದು ಫೋನ್ ಮಾಡಿ ಟಚ್ಚಲ್ಲಿರಿ ಅಂದರು. ಆಯಿತು. ಸೊ ಹಾಗೆ ಹೇಳಿದ ಮೇಲೆ ನಾನು ಯೋಚನೆ ಮಾಡಿ ಏನು ಮಾಡಬೇಕು, ಸ್ಪ್ರೆಡ್ಡಿಂಗ್ ಇದು ಆಗಲಿ, ಬದುಕಿದರೆ ದೇವ್ರದ್ದು ಈಗ ದೇವ್ರನ್ನ ಕೇಳೋದಷ್ಟೇ, ಸ್ವಲ್ಪ ಟೈಮ್ ಕೊಡಪ್ಪ, ಎಲ್ಲರೂ ಹೋಗ್ತಾರೆ, ಮಕ್ಕಳು ಚಿಕ್ಕವರು, ಅವರು ಮುಂದೆ ಜೀವನ ಅವನಿಗೆ ನಾನು ಹೇಳೋದಿಷ್ಟೇ. ಈಗ ಫಸ್ಟ್ ದುಡ್ಡು ಮಾಡಿಕೊಡ್ಬೇಕು ಮಕ್ಕಳಿಗೆ ಬದುಕೋಕ್ಕೆ ಅಂತ, ಊಟಕ್ಕೆ ಅಂತ. ಈಗ ಅನಿಸುತ್ತೆ ಒಂದೊಂದು ಸಾರಿ ಇಲ್ಲಪ್ಪ, ಅವರನ್ನು ನಾನು ಕಣ್ತುಂಬ ನೋಡಬೇಕು, ಹೆಂಗೆ ಅವರನ್ನೊಂದು ಸ್ಕೂಲ್ ಕಾಲೇಜ್ ಲೈಫು ಕೆಲಸ ಹೋಗುವವರೆಗೆ ಅಂತ ಆ ಥರ ಆದರೂ ಇದು ಮಾಡಬೇಕಲ್ಲ. ದರ್ಶನ್ ಅವ್ರ ಮಾತಾಡುವ ಆವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ, ದರ್ಶನ್ ಅವ್ರ ಕೆಲವು ಓಪನ್ ಮಾಡಿಸುವಂತ. ಅದು ಇಲ್ಲಿವರೆಗೆ ಬಂತು, ಓಪನೇ ಆಗಲಿಲ್ಲ. ಮೊನ್ನೆ ಈ ಥರ ಆಗೋಯ್ತು, ದರ್ಶನ್ ಅವ್ರಿಗೆ ಹಿಂಗಾಗಿತ್ತು ಅಂತ. ನನ್ನ ಚಾನಲ್ಗೋಸ್ಕರ ಅಲ್ಲ, ನಾನು ಫಸ್ಟಿಗೆ ಅಲ್ಲಿ ಟಿ ವಿಯಲ್ಲಿ ಬರ್ತಾಯಿತ್ತಲ್ಲ, ಯಾರಬ್ಬ ನಟ, ಇದು ಯಾರು ನಟಪ್ಪ, ಕ್ರಿಮಿನಲ್ ಕೇಸ್ ಯಾರ ಮೇಲೆ ಇದೆ, ಇದು ಏನಿದು? ಅದಾದಮೇಲೆ ದರ್ಶನ್ ಅವ್ರ ಹೆಸರು ಹೇಳಿದ್ರು, ನಾನು ಬಿದ್ದೋಗ್ಬಿಟ್ಟೆ, ನನ್ನ ಮನಸ್ಸು ಬಿದ್ದೋಗ್ಬಿಡ್ತು. ಆಲ್ರೆಡಿ ಅವ್ರ ಮೇಲೆ ಒಂದು ಕೆಟ್ಟ ಏನು ಹಿಂದೆ ಆಗಿದ್ದ ಘಟನೆಗಳು. ಆಮೇಲೆ ಇವರು ಸ್ವಲ್ಪ ದೇಹದಲ್ಲಿ ನೋಡೋವೆಲ್ಲ ಕೂತ್ಕೊಳ್ಳೋ ಇದೆಲ್ಲ ಬಾಡಿ ಬಿಲ್ಡರಲ್ಲ, ಬಾಡಿ ಬಿಲ್ಟ್ ಮಾಡಿ ನೋಡೋದು ಸ್ವಲ್ಪ ವಿಲನ್ಸ್ ಥರನೇ ಇರೋದ್ರಿಂದ ಇದು ತಿರ್ಗಾ ತಲೆ ಮೇಲೆ ಬಂತ, ಇನ್ನು ಹಿಂಗೆ ಇದು ಅಂತ ಕೊರಗೋಗ್ಬಿಟ್ಟೆ ನಾನು. ಫಸ್ಟ್ ಒಂದು 2-3 ದಿನ ನನಗೆ ಫೀವರ್, ರಾತ್ರಿ ಚಳಿ ಜ್ವರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮನೆಯವರು ಇಷ್ಟು ಹಚ್ಕೊಂಡ್ಬಿಟ್ಟಿದ್ದಾರಾ ಹೇಳಿದೆ. ಕಷ್ಟಕ್ಕೆ ಇದಕ್ಕೆಲ್ಲ ಇದ್ದಾಗ ದೊಡ್ಡ ಮಗ ಥರ ನಮ್ಮ ಮನೆಗೆ ದೊಡ್ಡ ಮಗ ಕಾಣೋರು, ಆ ಥರ ನನಗೆ ಭರವಸೆ ಕೊಟ್ಟು ನನ್ನ ಮೈಂಡಿಗೆ ಹಂಗೆ ಮಾಡಿಬಿಟ್ರು ಅವರು. ಮನೇಲಿ ಯಾರೊಬ್ಬನಿಗೆ ಆಗಿದ್ರೆ ಹೆಂಗಿರ್ತೀವಿ ಆ ಫೀಲ್ ನಂಗೆ ಗೊತ್ತಿಲ್ಲದಾಗೋಯ್ತು. ಹಿಂಗೆ ಇದು ಯಾರಿಗೇ ಆಗಲಿ ಒಂದು ಸ್ವಲ್ಪ ಒಂದು ಏಜಾದಾಗ ಯಾರೊಬ್ಬ ಭರವಸೆಗೆ ಬಂದು ತುಂಬ ನಿಂತಾಗ ದೊಡ್ಡ ಮಗ ಸ್ಥಾನ ಆಟೋಮೆಟಿಕ್ ಕೊಡ್ತೀವಿ ನಾವು, ಗೊತ್ತಿಲ್ಲದೆ ಅದು ಇದೆಲ್ಲ ಆದಾಗ ನಂಗೆ ಗೊತ್ತಾಗೋಯ್ತು ಏನು ಸ್ಥಾನ ಇದೆ ಅವರಿಗೆ. ಅಯ್ಯೋ ಇದು ಹೆಂಗೆ ಇದು ಅದಾಗ ಬಂತು ಕೆಟ್ಟದವ್ರ ಬಗ್ಗೆ. ಅವನು ಹಂಗೆ ಇವನು ಹಿಂಗೆ ಬಹುವಚನ ಮಾತಾಡ್ತಿದ್ರಲ್ಲಿ ಏಕವಚನ. 20 ವರ್ಷದ ಹುಡುಗರುಗಳೆಲ್ಲ ಒಂದು ವಯಸ್ಸದ್ದು ನೋಡ್ಕೊಳ್ಳೋದೆ ಕೆಟ್ಟದಾಗಿ ಏಕವಚನದಲ್ಲಿ ಮಾತಾಡೋಕೆ ನಾನು ನೋವಾಗುತ್ತೆ. ಬಟ್ ಮಾಡ್ಕೊಂಡಿದ್ದಾರೆ ಅವರು, ಒಂದು ಕೈಯಿಂದ ಚಪ್ಪಾಳೆ ಬಂದುಬಿಡ್ತದಲ್ಲ, ಮಾಡ್ಕೊಂಡ್ರಲ್ಲ. ಬಟ್ 3 ದಿವಸದ ಮೇಲೆ ಗೊತ್ತಾಗುತ್ತೆ ಆ ಹುಡುಗ ಸರಿ ಇಲ್ಲ, ಆ ಹುಡುಗಂದು ಕೇಸ್ ಇದೆ, ಕೇಸ್ ಅಂದರೆ ಈ ಥರದೆಲ್ಲ ಫೋಟೋ ಕಳಿಸಿದ್ದಾನೆ. ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಗುರುಗಳೇ ನಾನು ಮುಂದೆ ಹೇಳೋದೇನೆಂದರೆ, ಚಪ್ಪಾಳೆ ಒಂದು ಕೈಯಿಂದ ಆಗಿಲ್ಲ, ಸೌಂಡ್ ಇನ್ನೊಂದು ಕಡೆಯಿಂದ ಬಂದಿದೆ, ಸೌಂಡ್ ಆಗಿದೆ. ಸುಮ್ಮನೆ ಅಂತೂ ದರ್ಶನ್ ಇಳಿಯೋ ವ್ಯಕ್ತಿ ಅಲ್ಲ ಅವರು. ಹೆಂಗೆ ಹೇಳಿದ್ರು ಹೆಂಗೆ ಆಯಿತು ಅಂತ ನನಗೆ. ಹೆಣ್ಮಕ್ಳ ಬಗ್ಗೆ ತುಂಬ ಗೌರವ, ಆ ವ್ಯಕ್ತಿಗೆ ತುಂಬ ಗೌರವ ಕೊಡ್ತಾರೆ. ಅವರು ಇರುವ ಒಂದು ಪೋಸ್ಟಿಗೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದಲ್ವರೇ, ನಿಮ್ಗೆಲ್ಲರಿಗೂ ಗೊತ್ತು, ನಿಮ್ಗೆ ಗೊತ್ತು ಕರೆಕ್ಟಾಗಿ. ದಿನ ಇಬ್ಬರಿಬ್ರು ಹೆಣ್ಮಕ್ಳ ಜೊತೆ ಬೇಕಾದ್ರೆ ಓಡಾಡ್ಬೋದು, ಅಷ್ಟು ಜನ ಅವರನ್ನು ಫ್ರೆಂಡ್ ಕಾಯ್ತಾರೆ. ಆ ಗುಣ ಇಲ್ಲ ಅವರಿಗೆ. ಎಲ್ಲರೂ ಕೆಟ್ಟ ನಾನು ಬೇರೆಯವ್ರು ಬರೆಯೋ ಥರ ನೀವು ಮಾಡ್ಕೊಂಡ್ರಲ್ಲ ಅಂತ ಕೋಪ. ಅದಾದ್ಮೇಲೆ 3 ಡೇಸಲ್ಲಿ ನನಗೆ ಗೊತ್ತಾಗಿದೆ ಏನಂದರೆ, ಅವನು ಸತ್ತವನು ತುಂಬ ಕೆಟ್ಟ ರೀತಿಯಲ್ಲಿ ಅವರನ್ನು ಇದು ಮಾಡಿದ್ದಾನೆ, ಫೋಟೋ ಕಳಿಸಿದ್ದಾನೆ, ಮೆಸೇಜಲ್ಲಿ ಹಾಕ್ತಿದ್ದ ಅಂತ. ನನಗೆ ಸಮಾಧಾನ ಆಗುತ್ತೆ. ಈಗ ಕೋರ್ಟು ಲಾ ಅದು ಬೇರೆ, ಮನಸ್ಸಲ್ಲಿ ಇರ್ತದಲ್ಲ. ಈಗ ಒಂದು ಆಸೆ ಇದೆಯಾ? ಹೌದು, ಬರ್ತಾರೆ. ಹೌದು, ಮತ್ತೆ ಅದೇ ಸ್ಥಾನದಲ್ಲಿ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಹೆಜ್ಜೆ ಇಡ್ತಾರೆ, ಮತ್ತೆ ಒಂದು ದೊಡ್ಡ ಹೆಜ್ಜೆ ಬರುತ್ತೆ. ಸೊ ನಮಗೆ ಅಲ್ಲೇ ಹಂಗೆ ಬಂದಿದ್ದಕ್ಕೆ ಎಲ್ಲ ಕೆಳಗೆ ಹೋಗಿದೆ, ಬರ್ತದೆ ಮೇಲೆ. ಅವರಿಗೆ ಈಗ ಅಂದರೆ ಜ್ಞಾನೋದಯ ಆಗಬೇಕು. ನಿಜವಾಗ್ಲೂ ಅಪರಾಧ ಮಾಡಿದವ್ರಿಗೂ ಕೂಡ ಕೆಲವು ಇದರಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರಲ್ಲ, ಎಂತೆಂಥವ್ರು ಕೂಡ ಒಳ್ಳೆಯವರಾಗಿದ್ದಾರೆ. ಈ ವ್ಯಕ್ತಿ ಕೆಟ್ಟವನಂತೂ ಖಂಡಿತ ಅಲ್ಲ, ನಾನು ಅದು 100ಕ್ಕೆ 110% ನಾನು ಹೇಳ್ತೀನಿ. ಈ ವ್ಯಕ್ತಿ ಕೆಟ್ಟ ಮನುಷ್ಯ ಅಂತೂ ಖಂಡಿತ ಅಲ್ಲ, ಕೊಲೆ ಮಾಡುವಂಥ ವ್ಯಕ್ತಿ ಅಲ್ಲ. ಕೊಲೆ ಮಾಡ್ತಿದ್ರೆ ಅಲ್ಲಿ ಯಾರ ದುಡ್ಡು ಕೊಟ್ಟು ಮಾಡಿಸ್ಬೋದಿತ್ತಲ್ಲ. ಎಷ್ಟು ಜನ ಬೇಕು ಮಾಡಿ ಬಿಸಾಕಕ್ಕೆ ಅವನನ್ನು? ಬೆಲ್ಟಲ್ಲಿ ಹೊಡೆದು ಬುದ್ಧಿ ಹೇಳುವ, ಅವೇ ಸ್ವಲ್ಪ ಬುದ್ಧಿ ಹೇಳೋದು ಇದ್ದಿದೆ ಅವರು. ಅದು ಹೆಣ್ಮಕ್ಳು ವಿಷಯ ಅಲ್ವ, ಅದು ಅವರಿಗೆ ಸಂಬಂಧಪಟ್ಟ ಹೆಣ್ಣನ್ನು ಈ ಥರ ಮಾಡಿದರೆ ಯಾರು ಬಿಡ್ತಾರೆ? ನನಗೆ ಅನ್ಸಿದ ಮಟ್ಟಿಗೆ ನನಗೆ ಕೆಲವರು ಕೇಳಿದ ನನಗೆ ಬರೆದಿದ್ರು, ನನ್ನ ಹೆಂಡತಿಗೆ ಯಾರು ಮಾಡಿದ್ರು ಒಂದ್ಸರಿ 1-2 ಏಟರ್ ಹೊಡಿಬೇಕು ಸಮಾಧಾನಕ್ಕಾದರೂ. ಈ ಗುಣ ನನ್ನಲ್ಲಿದೆ, ಬೇರೆಯವ್ರ ಹತ್ರ ಇದೆಯಲ್ಲ ಗೊತ್ತಿಲ್ಲ. ಅದು ಕೆಲವರು ಹೇಳಿಲ್ಲ, ಅದು ಪೊಲೀಸರು ತಗೋಬೇಕಿತ್ತು ಅಂತ. ಆಯ್ತಪ್ಪ, ನಿನ್ನೆ ಬಂತು. ನಾನು ನಿನ್ನೆ ಒಬ್ರಿಗೆ ಹೇಳ್ತಾ ಇದ್ದೆ, ನಿನ್ನೆ ಟಿ ವಿಯಲ್ಲಿ ಕಮಿಷನರ್
ಏನು ಕಮಿಷನರ್ ಅವರ ಆಫೀಸ್ ಮುಂದೆ ನಾವು ಕೊಂದೇ ಬಿಟ್ಟ ಗಂಡ ಸ್ಟೇಷನ್ ಹೋಗಿದ್ದಕ್ಕೆ. ಏನಕ್ಕೆ ಅಂದರೆ ನನಗೆ ಗೊತ್ತಿದ್ದು, ನನಗೆ ಅನುಭವ ಇದ್ರದ್ದು ನನಗೆ ಗೊತ್ತು. ಕೆಲವಲ್ಲಿ ಈ ಕೆಲವು ಗಲಾಟೆಗಳಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರು ಜಾಸ್ತಿ ಉದ್ರೇಕ ಆಗ್ತಾರೆ. ಯಾರ ಥರ ರೌಡಿ ಥರ ಅಥವಾ ಯಾರು ದೊಡ್ಡ ವ್ಯಕ್ತಿ ಥರ ಮೈಂಡಿಗೆ ಅವರಿಗೆ ಹೆದರಿಕೆ ಹುಟ್ಟಬೇಕು, ಅಯ್ಯೋ ಬೇಡಪ್ಪ ಅಂತೇಳಿ. ಕೆಲವರಿಗೆ ಸ್ಟೇಷನ್ಗೆ ಹೋದರೆ ಅದು ಜಾಸ್ತಿನೇ ಆಗ್ತದೆ. ಆರೋಗ್ಯ ಸರಿ ಇರ್ತಿದ್ರೆ ಇಲ್ಲಿ ಜೈಲಿಗೆ ಹೋಗಿ ಬಂದಿರ್ತೇವೆ, ಖಂಡಿತ ಮೀಟ್ ಮಾಡಲಿಕ್ಕೆ. ಖಂಡಿತ ಈಗ ಆಗಲ್ಲ, ಆಗೋದಿಲ್ಲ ಅಂತ ಹೇಳಿಲ್ಲ. ಇಲ್ಲ ಹೋಗ್ಬೋದು. ನಮಗೆ ಏನು ಗೊತ್ತಾರೆ, ಕೆಲವ್ರು ಹೇಳ್ತಾರೆ ಅವ್ರ ಫ್ರೆಂಡ್ಸ್ ಬರೋಂಗಿಲ್ಲ, ಇವರು ಬರೋಂಗಿಲ್ಲ, ನೋ, ಅವರಲ್ಲಿ ಅವ್ರು ಬರ್ಲಿಕ್ಕೆ ಅವ್ರು ಬಿಡ್ತಾಯಿಲ್ಲ. ಸಡನ್ ಹೋದ್ರು. ಹೌದೌದು. ಫಸ್ಟ್ ಆಫ್ ಆಲ್ ಅವರು ದೊಡ್ಡ ದೊಡ್ಡ ಹೀರೋರಿ, ಅವ್ರಿಗೆ ಏನಾಗಿದ್ದ ಮಾನಸಿಕ, ಅವ್ರು ಯಾವ ಸ್ಟೇಜಲ್ಲಿ ಇದ್ದೇವೆ ಅಂತ ಗೊತ್ತಿಲ್ಲ. ನಾವು ಹೋಗ್ಬಿಟ್ಟು ಅವ್ರ ಮುಖ ನೋಡಿ ಅವ್ರಿಗೆ ಹರ್ಟ್ ಆಗುತ್ತೆ. ಅದು ಅವ್ರ ಮನೇಲಿದ್ದಾಗ ನಾವು ಹೋದರೆ ತಪ್ಕೋತಾರೆ. ಜೈಲಲ್ಲಿ ಅವರು ನನ್ನನ್ನು ನೋಡಿ ನನ್ನ ಅವ್ರ ರಿಯಾಕ್ಷನ್ಸ್, ನಂತರ 10 ಜನ ಬರ್ತಾರಲ್ಲ, 1000 ಜನ ಬರ್ತಾರೆ, ಆಮೇಲೆ 100 ಜನ ಬರ್ತಾರೆ. ಏನಿದು ನಮಗೆ ಅಣ್ಣಂತ ನೋಡ್ಬೋದು. ಅವರ ಕಡೆಯಿಂದ ರಿಯಾಕ್ಷನ್ಸು. ಅವರೊಬ್ಬರೇ ಇರಬೇಕು. ಬೇಕಾದರೆ ಅವ್ರು ಕರೆಸ್ತಾರೆ, ಯಾರನ್ನು ಬೇಕಾದ್ರೆ ಕರೆಸ್ತಾರೆ. ಯಾರಿಗೆ ಅವ್ರ ಸ್ನೇಹಿತರನ್ನು ಯಾರನ್ನೂ ಬರೋಕ್ಕೆ ಬಿಡ್ತಲ್ಲ. ಅವ್ರು ಎಲ್ಲರಿಗೂ ಹೇಳಿದೆ ಯಾರೂ ಬರಬಾರ್ದು ಅಂತ. ಅವ್ರದ್ದೊಂದು ಸಿಸ್ಟಮೇ ಬೇರೆ. ಅವ್ರಿಗೆ ಏನು ಬೇಕು, ಯಾರು ಬೇಕೋ ಅವ್ರು ಕರೆಸ್ತಾರೆ, ಆಗ ನಾವು ಹೋಗ್ಬೇಕು. ಅದಿಲ್ಲದೆ ಸುಮ್ಮನೆ ಮುಂದೆ ಹೋಗಿ ನಿಂತರೆ ರಾಂಗ್ ಟೈಮಲ್ಲಿ ನಾವು ಹೋಗಿ ಅವರನ್ನು ಇದು ಮಾಡ್ದಂಗೆ ಆಗುತ್ತೆ. ಕೆಲವರಿಗೆ ಗೊತ್ತಿಲ್ಲ. ಇಲ್ಲಿ ಕೆಲವರು ಹೋಗ್ತಾರೆ, ಅಲ್ಲಿ ಒಳಗಡೆ ಸೆಲ್ಲಿಂದ ದೂರ ಇರ್ತದೆ, ಸೆಲ್ಲಿಂದ ಅವ್ರನ್ನು ಕರ್ಕೊಂಬರ್ಬೇಕು ಅಡ್ಮಿಷನಿಗೆ. ಅಲ್ಲಿ ಯಾರ್ಯಾರೋ ಇರ್ತಾರೆ, ದರ್ಶನಿಗೆ ಕಿರಿಕಾಗ್ತದೆ ಅವ್ರ ಮೈಂಡಿಗೆ. ಯಾರೋ ಒಬ್ಬ ಮನೆಯವ್ರ ಫ್ಯಾಮಿಲಿಗೆ ಇಂಟರ್ವ್ಯೂ ಕೊಟ್ಟು ಒಳಗೆ ಹೋಗಿರ್ತಾರೆ ಜೈಲಿಗೆ. ಏನು ಕಸ್ಟಡಿ ಕೋಣೆ ಇದೆ, ಅಲ್ಲಿ ಕಳಿಸಿರ್ತಾರೆ. ತಿರ್ಗಾ 10 ನಿಮಿಷ ನಾವು ಬಂದು ನಿಂತುಬಿಟ್ರೆ ಅವ್ರು ತಿರ್ಗಾಲಿನೂ ಓಡಿ ಬರಬೇಕು. ಅವ್ರಿಗೆ ಒಂದು ಪೋಸ್ಟ್ ಇದೆ, ಅವ್ರಿಗೆ ಈಗ ತುಂಬ ದೊಡ್ಡ ಬೆಳೆದಿರೋ ನಟ ಅವರು. ಕಷ್ಟ ಆಗುತ್ತೆ ಅವರಿಗೆ. ಅದಕ್ಕೆ ಸುಮ್ಮನೆ ನಾನು ಕೇಳಿದೆ, 1-2 ಕಡೆಯಲ್ಲಿ ಕೇಳಿದೆ, ಬೇಡ, ಅವ್ರ ಮೈಂಡ್ ಸ್ವಲ್ಪ ಶಾಂತವಾಗಲಿ, ಫಸ್ಟು ಫ್ಯಾಮಿಲಿಯವರೆಲ್ಲ ಬಂದು ಅವ್ರ ಟೈಮ್ ನಾವು ಅವರ ಹೃದಯದಲ್ಲಿ ಅಲ್ಲಿ ಹೋಗಿ ಅವ್ರನ್ನ ಗೆಲ್ಲಬೇಕು ಅವಶ್ಯಕತೆ ಇಲ್ಲ, ಅದು ಬೇರೆಯವರಿಗೆ ಮಾತ್ರ ಇರೋದು. ಬಿಡಿ ಹರೀಶ್ ಅಂದರು. ನನಗೆ ತಡ್ಕೊಳಕ್ಕಾಗಿಲ್ಲ. ನನಗೆ ಈಗಲೂ ಒಂದು ಸರಿ ನನ್ನ ಕಣ್ತುಂಬ ನೋಡಬೇಕು ಅಂತ ಆಸೆ. ಅಂದರೆ ನಮ್ಗೆ ಗೊತ್ತದ್ದು ನಮ್ಮ ಜೀವ ಇನ್ನೇನು ಮುಯ್ತದೆ ಅಂದಾಗ ಯಾರಾದ್ರು ಇತ್ತು, ಯಾರು ನಿಂತಿದ್ದಾರೆ, ಒಂದು 10,000 ರೂಪಾಯಿ ನೀವು ಸಾಲ ತಂದು ಕೊಡಿರಿ. ಬೆಂಗಳೂರಲ್ಲಿ 10,000 ರೂಪಾಯಿ ಸಂಬಂಧದವ್ರು ಕೊಡೋದಿಲ್ಲ. ಅದಕ್ಕೆ ನನಗೇನು ಸಂಬಂಧವ ನಾನು ಹೇಳಿದ್ದು. ನಾನು ಅದಕ್ಕೆ ನಾನು ನೋಡೋಕೆ ಹೋಗಿಲ್ಲ. ನೀನು ನೋಡ್ಲಿಕ್ಕೆ ಅಂದರೆ ಈಗ ಅದು ಅಪ್ಸೆಟ್ ಆಗಿಬಿಡ್ತೀವಿ. ಅವ್ರನ್ನ ಆ ಥರ ಕಮ್ಮಿ ಹಿಂದೆ ಬೇಡ, ಕಮ್ಮಿನೇ ಬೇಡ. ಅದು ಶಾಪ್ ಅದೇ ನಾನು ಹೋಗಿ ಬಂದಿದ್ದು ಕಮ್ಮಿ ಎಲ್ಲಿ ನೋಡಿ ಬಂದು ನನಗೆ ಕಮ್ಮಿಗೆ ಅದು ಎಫೆಕ್ಟ್ ಗೊತ್ತು. ಮತ್ತು ತಿರ್ಗಾ ಆ ವ್ಯಕ್ತಿ ನಮಗೆ ಬೇಕಾದ ವ್ಯಕ್ತಿ ಹೋಗಿದೆ. ನಾನು ಯಾರನ್ನು ಕಂಬಿಯಿಂದ ಯಾರು ಹೋಗ್ಬಾರ್ದು. ಜೀವಂತ ಶವ ಆಗ್ಬಿಡ್ತೀವಿ ನಾವು. ಸತ್ತರೆ ಪರವಾಗಿಲ್ಲ ರೀ, ಅದು ಬೇರೆಯೇ. ಒಂದಿನ 2 ದಿನ ಸೂತಕ ಇರ್ತದೆ, ಮುಗ್ದೋಗ್ಬಿಡ್ತದೆ. ದಿನ ಅದನ್ನು ತಡ್ಕೊಬೇಕಾ ನೋವು. ಸೇಮ್ ನಮ್ಮದು ಕ್ಯಾನ್ಸರ್ ಥರ ಅದು ಸುಮ್ಮನೆ ದಿನ ಬೆಳಗಾದಾಗ. ಈಗ ಈ ಅನಾರೋಗ್ಯ, ಫ್ಯಾಮಿಲಿ, ಇದೆಲ್ಲ ಯೋಚನೆ ಮಾಡಿಕೊಂಡು ಫೈನಲ್ ಆಗಿ ನೀವು ಯಾವ ನಂತರಕ್ಕೆ ಬಂದಿದ್ದೀರಿ? ನಾನು ತುಂಬ ದೊಡ್ಡ ದೇವ್ರ ಭಕ್ತ. ನನಗೆ ಈ ಥರ ಮೊನ್ನೆ ಡಾಕ್ಟ್ರು ಹೇಳಿದಾಗ ಸ್ವಲ್ಪ ಸ್ಪ್ರೆಡ್ಡಿಂಗ್ ಆಗಿದೆ, ಬಟ್ ಮೆಡಿಸಿನ್ಸ್ ಉಂಟು, ಅದಕ್ಕೆ ಕಂಟ್ರೋಲ್ ಬರ್ಬೋದು ಅಂತ. ಬೇರೆ ಮೆಡಿಸಿನ್ ಸ್ಟಾರ್ಟ್ ಆಗಿದೆ, ಬಟ್ ಆ ಮೆಡಿಸಿನ್ಗಳು ವೆರಿ ಡೇಂಜರ್ ಮೇನ್. ಅಂದರೆ ಕಾಲಲ್ಲೆಲ್ಲ ಗುಳ್ಳೆ, ಜಾಸ್ತಿ MG ತೊಗೊಂಡಾಗ ನಡೆಯೋಕ್ಕಾಗೋದಿಲ್ಲ, ನೈಟೆಲ್ಲ ಲೂಸ್ ಮೋಷನ್ ಬಂದುಬಿಡ್ತದೆ, ವೀಕ್ ಆಗಿಬಿಡ್ತೀವಿ ಒಂದು ಸರಿ. ಆಗ ಟ್ಯಾಬ್ಲೆಟ್ಸ್ ನಿಲ್ಲಿಸ್ಬೇಕು. ಈ ಬ್ಯಾಲೆನ್ಸಿಂಗ್ ಮಾಡ್ತಾ ಇರಬೇಕು. ಮೊನ್ನೆ ಸ್ವಲ್ಪ ಅಪ್ಸೆಟ್ ಆಗಿದ್ದೆ ನಾನು, 2 ಮಂತ್ಸ್ ಹಿಂದೆಯಿಂದ ಅಪ್ಸೆಟ್ ಆಗಿದ್ದೀನಿ. ಮತ್ತೆ ಬೇರೆ ಚೇಂಜ್ ಆಗಿ 4 ತಿಂಗಳಾಗಿದೆ ಅಷ್ಟೇ, 4-5 ತಿಂಗಳಾಯ್ತು ಅಷ್ಟೇ. ಬಟ್ 2-3 ಸರಿ ಅಪ್ಸೆಟ್ ಆಗಿದೆ. ಬೋನ್ ಸ್ವಿಲ್ಲಿಂಗ್ ಆಗುತ್ತೆ, ಮೂಳೆಗಳೆಲ್ಲ ಊದ್ಕೊಂಡ್ಬಿಡ್ತದೆ, ಮೂಳೆಗಳದ್ದು ಕರೆಂಟ್ ಪಾಸ್ ಆಗೋದು ಸ್ಟಾರ್ಟ್ ಆಗುತ್ತೆ. ಆವಾಗ ರಾತ್ರಿ ಎಲ್ಲ ಬೊಂಬಡಿ ಮಲ್ಗೋಕ್ಕಾಗಲ್ಲ. ಒಂದೊಂದು ಟಾರ್ಚರ್ ಅದರದ್ದು ಇದೆ. ಮಿಸ್ಸಸ್ ಹತ್ರ ಏನು ಹೇಳಿದಿರಿ? ಇಲ್ಲ, ಮಿಸ್ಸಸ್ ನಾನು ಹೇಳಿದಲ್ಲ, ನನಗೆ ಜಾಸ್ತಿ ಆಗಿದ ತಕ್ಷಣ ನಾನು ಕಳಿಸಿರೋದು ಒಂದೇ ಒಂದು, ನಾನು ದೇವ್ರನ್ನ ತುಂಬ ನಂಬ್ತೀನಿ, ಬೇಡ್ಕೊಳ್ತೀನಿ, ಮಕ್ಕಳಿಗೆ ಅವಕಾಶ ಕೊಡು. ನನಗೆ ನಂಬಿಕೆ ಇದೆ. ನಾನು ದೇವ್ರನ್ನ ಈಗಲೂ ಕೇಳೋದು ಅಂದರೆ, ನಾನು ಬದುಕಿಸು ಅಂತಲ್ಲ, ಟೈಮ್ ಕೊಡು. ಸ್ವಲ್ಪ ಮಕ್ಕಳಿಗೆ ಹೆಂಡತಿಗೆಲ್ಲ ಆಸ್ತಿ ಎಲ್ಲರೂ ಮಾಡಲಿಕ್ಕಿದೆ, ಟೈಮ್ ಕೊಡು ನನಗೆ. ನಾನು ಹೇಳ್ತೀನಿ ಭಗವಂತ ಎಲ್ಲರಿಗೂ. ಈಗ 2 ವರ್ಷ ಕೊಟ್ಟಿದ್ದೀನಿ ನನಗೂ. ನಾನೊಬ್ಬ ಕೆಟ್ಟವನಾಗಿದ್ದರೆ ನನಗೆ ಈ ಟೈಮ್ ಸಿಗ್ದಿರುತ್ತೆ. ಇಷ್ಟು ಕೊಟ್ಟಿದ್ದೆ ನೀನು ಗ್ರೇಟ್. ಈಗ ದರ್ಶನ್ ಅವರಲ್ಲಿ ಇದ್ದಾರೆ, ಯಶ್ ಇದ್ದಾರೆ, ಏನಾದರೂ ಒಂದು ಮಾಡ್ತೀನಿ ನಾನು ಅಂತ ನಾನು ದೇವ್ರನ್ನ ಕೂಡ ಕೇಳ್ಕೊಳ್ಳುವಾಗ
ಪಾಪ ಅವ್ರು ರೆಸ್ಟ್ ಮಾಡಿದ್ರು, ಅವ್ರಿಗೂ ಒಳ್ಳೇದು ಮಾಡು. ಸರಿ, ಯಾವಾಗಲೂ ಕೆಲವಾಗ ನನಗೆ ಒಂದು ಮೈಂಡಿಗೆ ಪ್ರೇರಣೆ, ಯಾವಾಗಲೂ ಬರ್ತೀಯ ಮಕ್ಕಳು ಮುಂದೆ ಕೇಳ್ಕೊಳ್ತೀಯ, ಹೆಂಡತಿಗೆ ನಾನು ಇರಬೇಕು ಹೆಂಡತಿಗೋಸ್ಕರ ಅಂತೀಯ. ಹೆಂಡತಿ ಕೇಳಿ ನೀನನ್ನು, ಹೆಂಡತಿ ಕೇಳಿ ನನ್ನನ್ನು ಉಳಿಸ್ಕೊಡು ಅಂತ ಗಂಡನ್ನು. ನನಗೆ ಆ ಮೈಂಡ್ ಬಂದ ತಕ್ಷಣ ಹೆಂಡತಿಗೆ ಹೇಳಿದೆ, ನೀನು ಸೀದಾ ಮಂತ್ರಾಲಯಕ್ಕೆ ಹೋಗಿ ಬಂದೆ. ನಾನು ಹೋಗು ನೀನು, ಅದು ಏನಾಗುತ್ತೆ ಏನು ಹೇಳ್ತೀನಿ. ಅವಳಿಗೆ ನಾನು ಹೇಳಿರ್ತೀನಿ ಸ್ಪೀಡಿಗೆ ಮಂತ್ರಾಲಯಕ್ಕೆ ಹೋಗು ಅಂತ ಹೇಳಿದ ಮೇಲೆ ಅವಳ ಫ್ರೆಂಡ್ ಜೊತೆಗೆ ಹೋದ್ಲು. ಅವಳು ಮಂತ್ರಾಲಯ ಇದ್ದ ತಕ್ಷಣವೇ, ಮುಟ್ಟಿದ ತಕ್ಷಣವೇ ದೇವಸ್ಥಾನ ಹೋಗೋ ಮೊದಲು ನನಗೆ ಒಂದು ಫೋನ್ ಮಾಡಬೇಕು, ನೀನು ಏನು ಹೇಳಬೇಕು ಅಂತ. ಅಲ್ಲಿ ಫೋನ್ ಮಾತಾಡಿದಾಗ ದೇವ್ರ ಮುಂದೆ ನಿಂತಾಗ ನಾನು ಹೇಳಿದೆ, ನೋಡಮ್ಮ ನನ್ನ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ, ದೇವ್ರನ್ನ ಬೇಡ್ಕೊ, ಅದೇನು ಅನುಗ್ರಹ ಬರುತ್ತೆ ಅದು ನಿನಗೆ. ಅದ್ರ ಮೇಲೆ ನಾನು ಬಟ್ ಅವಳಿಗೆ ಅದು ಸ್ವಲ್ಪ ಭಯ ಆಗಿಲ್ಲ, ಒಂದು ಅಳು ಬಂದಿಲ್ಲ. ಏನಕ್ಕೆಂದರೆ ಅಲ್ಲಿ ರಾಘವೇಂದ್ರ ಸ್ವಾಮಿ ಗುರುಗಳಿದ್ದಾರೆ ಅಲ್ಲ, ಅಲ್ಲಿ ಹೇಳಿದ್ಲಲ್ಲಿ ಹೋಗಿ ಎಲ್ಲರಿಗೂ ಸಿಗೋದಿಲ್ಲ ಅವಕಾಶ. ನನ್ನ ಹೆಸರು ಅಂದರೆ ಅಲ್ಲಿ ಇಲ್ಲಿ JP ನಗರ ಮಠದಲ್ಲಿ ಮಾತಾಡಿ ಅವಕಾಶ ಮಾಡಿಕೊಟ್ರು. ಅಲ್ಲಿ ಹೇಳಿದ್ಲು, ನಿಮ್ಮ ಭಕ್ತ ಒಬ್ಬ ಇದ್ದಾನೆ, ಹಿಂಗಾಗಿದೆ, ಏನು ಹೆದರಬೇಡ ಅಂತ ಮಂತ್ರಾಶ ಕೊಟ್ಟಿದ್ದಾರೆ, ಇಟ್ಕೊಂಡಿರು ಅಂತ. ನನಗೆ ತುಂಬ ಭರವಸೆ ಆಗಲಿ ದೇವ್ರ ಮೇಲೆ. ಆಮೇಲೆ ನಾನು ದೇವ್ರನ್ನ ಕೇಳಿಸ್ತೀನಿ, ನಾನು ಧರ್ಮದಲ್ಲಿದ್ದೇನೆ, ನನಗೆ ಅವಕಾಶ ಮಾತ್ರ ಬೇಕು ಹೇಳಿದ್ದು. ನನ್ನನ್ನು ಏನು ನಾನು ಇನ್ನೊಂದು 50 ವರ್ಷ, ಇಷ್ಟು ವರ್ಷ ಬಂದಿದೆ, ಇನ್ನೊಂದು 50 ವರ್ಷ ಬದುಕು ಅಂತ ಕೇಳ್ತಲ್ಲ. ಹೆಂಡತಿ ಮಕ್ಕಳಿಗೆ ಜೀವನ ನಾನು ತೋರಿಸಿಲ್ಲ, ಹೆಂಡತಿಗೆ ನನ್ನ ಪಾಪ ಒಳ್ಳೆಯ ಲೈಫ್ ತೋರಿಸಿಲ್ಲ. ನಾನು ಸ್ವಲ್ಪ ಹೊರಗಿನ ಲೈಫ್ ಜೀವನ ತೋರಿಸ್ಬೇಕು, ಅವಕಾಶ ಕೊಡು, ನನಗಾಗಿ ನಾನು ಬದುಕಲ್ಲ ಅಂತ ಯಾವತ್ತೂ ಡಿಸೈಡ್ ಮಾಡಿ ಆಗಿದೆ ನಾನು. ಈಗ ಅವ್ರಿಗಾಗಿ ಶಾಂತ ರೂಪದಲ್ಲಿ, ಅವ್ರಿಗಾಗಿ ಒಳಗಿನ ಮನಸ್ಸು ಕೋಪ ಇರ್ಬೋದು, ನಂತ ಉಗ್ರ ಇರ್ಬೋದು, ಹಿಂದೆ ಕೆಲವು ಘಟನೆಗಳು ಜೀವನ ನೋಡಿರೋದಲ್ವ. ಬಟ್ ಲಂಗ್ಸ್ ಸಪೋರ್ಟಿಂಗ್ ಇಲ್ಲ. ಸುಮ್ಮನೆ ನಾನು ಈಗ ದರ್ಶನವ್ರ ಬಗ್ಗೆ ಬೇರೆಯವರೆಲ್ಲ ಬೇಡದಿದ್ದು ಮಾತಾಡಿದಾಗ, ಅಂದರೆ ಮಾತಾಡೋ ವ್ಯಕ್ತಿ ಇದ್ದವ್ನು ಮಾತಾಡಲಿ, ಯಾರ್ಯಾರೋ ಮಾತಾಡ್ತಾರೆ ರೀ, ಅದಕ್ಕೊಂದು ಇದೇ ಇಲ್ಲ ರೀ. ಅವ್ರು ಯಾರು ಎಲ್ಲಿದ್ರು ಗೊತ್ತಿಲ್ಲ ರೀ, ಇವ್ರ ಬಗ್ಗೆ ಕೆಟ್ಟದ್ದು ಮಾತಾಡ್ಕೊಂಡು ನೋವಾಗುತ್ತೆ ಮನಸ್ಸಿಗೆ. ಅವ್ರಿಗೆ ಪಾಪ ಆಗೋದಿಲ್ಲ, ನಮಗೆ ನೋವಾಗುತ್ತೆ. ಅಯ್ಯೋ ನಾನು ಸರಿಯಾಗಿದ್ದರೆ ಇವನು ಒಂದು ರೀತಿ ನೋಡ್ಕೊಳ್ತಿದ್ವಿ ಏನೋ ಅಂತೇಳಿ. ಅಂದರೆ ಆ ರೀತಿ ಬೈಯೋರು ಇರ್ತಾರೆ, ಹೊಗಳೋರು ಇರ್ತಾರಲ್ಲ. ಮೀಡಿಯಾದಲ್ಲಿ ನನಗೆ ಕಲಿಸ್ಕೊಟ್ಟಿದ್ದು ಮೀಡಿಯಾ, ಅದರಿಂದಾಗಿ ನಾನು ನಿಮ್ಮ ಪತ್ರಿಕೆಯವರಿಗೆ ಮುತ್ತಪ್ಪರಿಗೆ ನಂಗೆ ಹೇಳ್ಕೊಟ್ಟಿದ್ದಾರೆ. ಮುತ್ತಪ್ಪಣ್ಣ ಜೈಲಲ್ಲಿ ವಾರಪತ್ರಿಕೆಯಲ್ಲಿ ಬಂದಿತ್ತು ಕೆಟ್ಟದಾಗಿ, ನಿಮ್ಗೆ ಗೊತ್ತಿದೆ. ಅವತ್ತು ತುಂಬ ದೊಡ್ಡವರು ಬೆಂಗಳೂರಿನ ವಾರಪತ್ರಿಕೆಯವರು ಜಾಲ ಆಡಿಬಿಟ್ರು. ನಂದು ಫ್ಯಾಮಿಲಿದು ಬರೀತಾರೆ ಅವರು. ಒಂದು ಪ್ರಾಬ್ಲಮ್ ಅದು, ಹೆಂಡತಿ ಮಕ್ಕಳು ತಾಯಿ ತಂದೆ ತಂಗಿಂದರು ಯಾರಾದ್ರು ಎಲ್ಲರನ್ನು ಸೇರಿಸಿ ಅವ್ರಿಗೆ ಅದು ಕೋಪ ಬರ್ತದೆ, ನೀನಿಂದಾಗಿ ನನ್ನದು ಜೀವನ ಹಾಳಾಯಿತು ಅಂತ. ಅಂಥ ಪತ್ರಿಕೆ ನಾನು ಆವಾಗ ನಮ್ಮ ಮುತ್ತಪ್ಪಣ್ಣನಿಗೆ ಹೇಳಿದಿಷ್ಟೇ, ಅಣ್ಣ ಏನಣ್ಣ ಇದು, ಒಂದೇ ಮಾತು ಹೇಳಿದರು, ತುಂಬ ಚೆನ್ನಾಗಿ ಬರ್ದಿಲ್ವಾ, ಖುಷಿ ಪಟ್ಟಿದ್ದೆ. ಹೌದು, ಹಾಗೆ ಕೆಟ್ಟದ್ದು ಬರ್ದಿರ್ತಾರೆ ಬಿಡು. ಪೇಪರ್ ನೀನು ಸಿಕ್ಕಿದ ಮೇಲೆ ನೀನು ನಮ್ಮ ಕುದಿಸ್ಕೊಂಡಿದ್ದೆ. ಒಂದು ಪ್ರಾರ್ಥನೆ ಈಗ ಹೌದು ಮಾಡಿ, ಏನು ಅಂತ ಪ್ರಾರ್ಥಿಸ್ತೀರಿ? ಖಂಡಿತ ನಾನು ಖಂಡಿತ, ಯಾಕಂದರೆ ಜನ ನನಗೆ ಆಶೀರ್ವಾದ ಮಾಡಿದ್ದು, ಜನ ನನಗೆ ತುಂಬ ಮಾಡಿದೆ. ಏನೋ ಇಬ್ಬರು ಜೊತೆಗೆ ಜನಾರ್ದನ ನನ್ನ ದೇವ್ರ ಸಮಾನ ಜನರೇ, ಅವರು ಕೊಟ್ಟ ಒಂದು ಸಪೋರ್ಟ್ ಇದೆಯಲ್ಲ, ಅದು ಯಾವತ್ತೂ ಹಾಳಾಗೋದಿಲ್ಲ. ನಾನು ಹಾಳಾಗಲಿಕ್ಕೆ ಬಿಡಿಸ್ತಾ ಇಲ್ಲ, ಗುಣ ಆಗ್ತೀನಿ, ಮುಂದುವರಿತೀನಿ ನಾನು. ಆ ಸಪೋರ್ಟ್ ನನಗೆ ಇನ್ನೂ ಇದ್ರೆ ಸಾಕು ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ, ಕ್ರೈಮ್ ಸ್ಟೋರಿಯಿಂದ ಸ್ಟಾರ್ಟ್ ಆಗಿ ಸಿನಿಮಾ ಸ್ಟೋರಿಗೆ ಬಂದು ಅಲ್ಲಿನ ಎಲ್ಲ ಎರಡೂ ಫೀಲ್ಡ್ಗಳ ವಿವರಗಳನ್ನು ನಮ್ಮ ಹರೀಶ್ ರಾಯ್ ಹೇಳಿದ್ದಾರೆ. ನಾವೆಲ್ಲ ಕೇಳಿದ್ದೀವಿ. ಹೀಗೂ ಇದೆಯಾ ಇಂಥ ಒಂದು ಬದುಕು, ಈ ಥರನೂ ಇದೆಯಾ ಅಂತ ಯೋಚನೆ ಮಾಡುವಷ್ಟು ಆಶ್ಚರ್ಯಚಕಿತವಾದಂತಹ ಒಂದು ಬದುಕಿದು. ಬಹುಶಃ ಹರೀಶ್ ರಾಯ್ ಎಲ್ಲೂ ಯಾವ ಕಾರಣಕ್ಕೂ ಎಲ್ಲೂ ಹೇಳದಿರುವಂಥ ವಿಷಯವನ್ನು ನನ್ನ ಮುಂದೆ ಇಲ್ಲಿ ಹೇಳಿದ್ದಾರೆ. ಸುದ್ದಿ ಮನೆಗೆ ಇದೊಂದು ದೊಡ್ಡ ಸುದ್ದಿ, ದಯವಿಟ್ಟು ಸ್ವೀಕರಿಸಿ ಮತ್ತು ಅವರಿಗೆ ಆಯುರಾರೋಗ್ಯ ಕೊಡುವಂತೆ ಎಲ್ಲರೂ ನಮ್ಮ ಪರವಾಗಿ ಪ್ರಾರ್ಥಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ತೆ.